ಹಲೋ ಗೈಸ್, ಕನ್ನಡದಲ್ಲಿ ಸೈಬರ್ ಸೆಕ್ಯೂರಿಟಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು VTU ಸೈಬರ್ ಸೆಕ್ಯೂರಿಟಿ ಲ್ಯಾಬ್ನ 8th ಎಕ್ಸ್ಪೆರಿಮೆಂಟ್ ನೋಡೋಣ. ದಟ್ ಈಸ್ ಇನ್ಸ್ಟಾಲೇಷನ್ ಆಫ್ ರೂಟ್ ಕಿಟ್ಸ್ ಆ್ಯಂಡ್ ಸ್ಟಡಿ ಅಬೌಟ್ ವೆರೈಟೀಸ್ ಆಫ್ ಆಪ್ಷನ್. ಸೊ ದಿಸ್ ಈಸ್ ಯುವರ್ ಎಕ್ಸ್ಪೆರಿಮೆಂಟ್. ಈ ಎಕ್ಸ್ಪೆರಿಮೆಂಟ್ನ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆ, ವಾಟ್ ಈಸ್ ರೂಟ್ ಕಿಟ್ಸ್? It's a collection of malicious softwares that will be hidden deep within the OS of a computer. ರೂಟ್ ಕಿಟ್ ಎಲ್ಲ ಹೈಡ್ ಆಗಿರುತ್ತೆ ಅಂತ ಹೇಳಿದ್ರೆ ರೂಟ್ ಕಿಟ್ ಮೈಟ್ ಹೈಡ್ ಅಟ್ ದ ಕರ್ನಲ್ ಲೆವೆಲಲ್ಲಿ ಹೈಡ್ ಆಗಿರ್ಬೋದು ರೂಟ್ ಕಿಟ್. ಓಕೆ, ಸೊ ದಿಸ್ ಈಸ್ ಹೌ ಕರ್ನಲ್ ಈಸ್ ರೆಪ್ರೆಸೆಂಟೆಡ್. ರೂಟ್ ಕಿಟ್ಸ್ ಅನ್ನೋದು 2 ವರ್ಡ್ ಇಂದ ಫಾರ್ಮ್ ಆಗಿದೆ. ಒನ್ ಈಸ್ ರೂಟ್, ಅನದರ್ ಒನ್ ಈಸ್ ಕಿಟ್ಸ್. ರೂಟ್ ಅಂತ ಹೇಳಿದ್ರೆ ಸೂಪರ್ ಯೂಸರ್, ಕಿಟ್ಸ್ ಅಂತ ಹೇಳಿದ್ರೆ ಸಾಫ್ಟ್ವೇರ್ ವಿಚ್ ಎನೇಬಲ್ಸ್ ರೂಟ್ ಆಕ್ಸೆಸ್. ಸೊ ರೂಟ್ ಆಕ್ಸೆಸ್ನ ಎನೇಬಲ್ ಮಾಡೋ ಸಾಫ್ಟ್ವೇರ್ಸಿಗೆ, ದಟ್ ಈಸ್ ಸೂಪರ್ ಯೂಸರ್ನ ಎನೇಬಲ್ ಮಾಡೋ ಸಾಫ್ಟ್ವೇರಿಗೆ ರೂಟ್ ಕಿಟ್ಸ್ ಅಂತ ಕರಿತೀವಿ. ಓಕೆ, ಎಫೆಕ್ಟ್ಸ್ ಆಫ್ ರೂಟ್ ಕಿಟ್ಸ್ ನೋಡ್ತಾ ಹೋಗೋಣ. ಹ್ಯಾಕರ್ ಕ್ಯಾನ್ ಇನಿಷಿಯೇಟ್ ಡಿಡೋಸ್ ಆ್ಯಂಡ್ ಡಾಸ್ ಅಟ್ಯಾಕ್ಸ್. ಸೊ ಒಬ್ಬ ಹ್ಯಾಕರು ನಿಮ್ಮ ಕಂಪ್ಯೂಟರಲ್ಲಿ ರೂಟ್ ಕಿಟ್ ಹಾಕಿ ಅವನು ಡಾಸ್ ಮತ್ತು ಡಿಡಾಸ್ ಅಟ್ಯಾಕ್ನ ಮಾಡ್ಬೋದು. ದೆನ್ ಹಿ ಕ್ಯಾನ್ ಡಿಸೇಬಲ್ ದ ಆ್ಯಂಟಿ ಮಾಲ್ವೇರ್ ಸಾಫ್ಟ್ವೇರ್ಸ್. ಸೊ ಆ್ಯಂಟಿ ಮಾಲ್ವೇರ್ ಸಾಫ್ಟ್ವೇರ್ಸ್ನ ಡಿಸೇಬಲ್ ಮಾಡಿ ನಿಮ್ಮ PC ಒಳಗಡೆ ಮಾಲ್ವೇರ್ಸ್ನ ಇನ್ಸ್ಟಾಲ್ ಮಾಡ್ತಾನೆ. ದೆನ್ ಅಕೌಂಟ್ ಟೇಕ್ ಓವರ್ ಅವ್ರ ಕಂಪ್ಯೂಟರ್ ಟೇಕ್ ಓವರ್. ಸೊ ನಿಮಗೆ ಗೊತ್ತಾಗದೇ ಇರೋ ಹಾಗೆ ಕಂಪ್ಲೀಟ್ ನಿಮ್ಮ ಕಂಪ್ಯೂಟರ್ನ ಅವನು ಆಕ್ಸೆಸ್ ತೊಗೊತಾನೆ. ಓಕೆ, ಸೊ ದೀಸ್ ಆರ್ ದ ಎಫೆಕ್ಟ್ಸ್ ಆಫ್ ರೂಟ್ ಕಿಟ್ಸ್. ದೆನ್ ಸೊ ರಿಮೂವಲ್ ಆಫ್ ರೂಟ್ ಕಿಟ್ಸ್. ನಿಮ್ಮ PCಯಲ್ಲಿ ರೂಟ್ ಕಿಟ್ ಇನ್ಸ್ಟಾಲ್ ಆಗಿದ್ರೆ ಅದನ್ನು ಹೇಗೆ ರಿಮೂವ್ ಮಾಡ್ಬೋದು ಅಂತ ಹೇಳಿ. ಸೊ ರೂಟ್ ಕಿಟ್ಸ್ನ ಹೇಗೆ ರಿಮೂವ್ ಮಾಡ್ಬೋದು ಅಂತ ಹೇಳಿದ್ರೆ ಬೈ ಯೂಸಿಂಗ್ ಸಮ್ ಆಫ್ ದ ಆ್ಯಂಟಿವೈರಸ್. ಸೊ ಆ್ಯಂಟಿವೈರಸ್ ಏನಾದರೂ ನಿಮ್ಮ PCಯಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಇತ್ತು ಅಂತ ಹೇಳಿದ್ರೆ ಅದೇ ಇನ್ಸ್ಟಾಲ್ ಆಗೋಕ್ಕಿಂತ ಮುಂಚೆನೇ ಅದನ್ನು ರಿಮೂವ್ ಮಾಡಿರುತ್ತೆ. ಬಟ್ ಏನಂತ ಹೇಳಿದ್ರೆ ಹೊಸ ಮಾಲ್ವೇರ್ಸ್ಗಳು ಬರುತ್ತೆ, ಹೊಸ ರೂಟ್ ಕಿಟ್ಸ್ಗಳು ಬರುತ್ತೆ. ಸೊ ಅದನ್ನು ಆ್ಯಂಟಿವೈರಸ್ ಸಾಫ್ಟ್ವೇರ್ಗಳು ಡಿಟೆಕ್ಟ್ ಕೂಡ ಮಾಡೋಕ್ಕಾಗಲ್ಲ. ಓಕೆ, ಸೊ ಆ ಟೈಮಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ ಯು ಹ್ಯಾವ್ ಟು ರಿಮೂವ್ ದ ಕಂಪ್ಲೀಟ್ OS ಆ್ಯಂಡ್ ಹ್ಯಾವ್ ಟು ರೀಇನ್ಸ್ಟಾಲ್ ದ OS. ಓಕೆ, ಸೊ ನೀವು ಕಂಪ್ಲೀಟ್ ಆಪರೇಟಿಂಗ್ ಸಿಸ್ಟಮ್ನ ರಿಮೂವ್ ಮಾಡಿ ದೆನ್ ಮತ್ತೆ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ದೆನ್ ಈಗ ರೂಟ್ ಕಿಟ್ ಅದನ್ನು ಕಂಡುಹಿಡಿಯೋದು ಹೇಗೆ? ಸೊ RK-Enter ಅಂತ ಒಂದು ಟೂಲ್ ಇದೆ. ದಿಸ್ ಈಸ್ ಯುವರ್ ಎಕ್ಸ್ಪೆರಿಮೆಂಟ್ ಆ್ಯಕ್ಚುಲಿ. ಸೊ ಇನ್ಸ್ಟಾಲೇಷನ್ ಆಫ್ RK-Enter ಆ್ಯಂಡ್ ಎಕ್ಸ್ಪ್ಲೋರಿಂಗ್ ವೇರಿಯಸ್ ಆಪ್ಷನ್ಸ್ ಇನ್ ಇಟ್. ಓಕೆ, ಸೊ RK-Enter ಇನ್ಸ್ಟಾಲ್ ಮಾಡಿ ದೆನ್ ಅದರೊಳಗಡೆ ಇರೋ ವೇರಿಯಸ್ ಆಪ್ಷನ್ನ ನೋಡೋದು. ಇದು ನಿಮ್ಮ ಎಕ್ಸ್ಪೆರಿಮೆಂಟ್ ಆಗಿದೆ. ಸೊ ಈಗ ನಿಮ್ಮ ಎಕ್ಸ್ಪೆರಿಮೆಂಟ್ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಥಿಂಗ್ ಈಸ್ ಓಪನ್ Kali Linux. ಓಕೆ, Kali Linux ಓಪನ್ ಮಾಡಿದ್ರಾ? ಇಲ್ಲಿ ಬ್ರೌಸರ್ನ ಓಪನ್ ಮಾಡಿ. ಸೊ ಇಲ್ಲಿ ಬಂದು RK-Hunter ಸೋರ್ಸ್ ಫೋರ್ಜ್ ಅಂತ ಸರ್ಚ್ ಮಾಡಬೇಕಾಗತ್ತೆ. RK-Hunter ಸೋರ್ಸ್ ಫೋರ್ಜ್. ಓಕೆ, ಇಲ್ಲಿ ಫಸ್ಟ್ ಲಿಂಕ್ ಕಾಣ್ತಿದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಕಾಣ್ತಿದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಆಫ್ಟರ್ 5 seconds ಇಟ್ ವಿಲ್ ಬಿ ಡೌನ್ಲೋಡೆಡ್. ಡೌನ್ಲೋಡ್ ಆಯಿತಾ? ಇಟ್ ವಿಲ್ ಬಿ ಇನ್ ದ ಜಿಪ್ ಫೈಲ್. ಸೊ ಈಗ ಆ ಡೌನ್ಲೋಡ್ ಆಗಿರೋ ಫೋಲ್ಡರ್ ಓಪನ್ ಮಾಡಿ. ಈಗ ಇಲ್ಲಿ ಡೌನ್ಲೋಡ್ ಫೈಲ್ಸಲ್ಲಿ ನಂದು RK-Hunter ಡೌನ್ಲೋಡ್ ಆಗಿದೆ. ಸೊ ಈಗ ರೈಟ್ ಕ್ಲಿಕ್ ಮಾಡಿ ದೆನ್ ಎಕ್ಸ್ಟ್ರಾಕ್ಟ್ ಹಿಯರ್ ಕ್ಲಿಕ್ ಮಾಡಿ. ಸೊ ಈಗ ನಂದು ಜಿಪ್ ಫೈಲು ಎಕ್ಸ್ಟ್ರಾಕ್ಟ್ ಆಗಿದೆ. ಸೊ ಈಗ ಎಕ್ಸ್ಟ್ರಾಕ್ಟ್ ಆಗಿರೋ ಫೈಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ದೆನ್ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಓಪನ್ ಟರ್ಮಿನಲ್ ಮಾಡಿ. ಸೊ ಈಗ ಫಸ್ಟ್ ಕಮೆಂಟ್ ಬಂದು sudo RK-Hunter -help. ಓಕೆ, ನೀವೀಗ ನೋಡ್ಬೋದು ಇಲ್ಲಿ. ಸೊ ಈಗ ಫಸ್ಟ್ ಕಮ್ಯಾಂಡ್ ದಟ್ ಈಸ್ RK-Hunter -help. ಸೊ ಇದು ಒಂದು ಕಮ್ಯಾಂಡ್. ಓಕೆ, ಸೊ ಈಗ ಸೆಕೆಂಡ್ ಕಮ್ಯಾಂಡ್ ಏನಂತ ನೋಡ್ತಾ ಹೋಗೋಣ. ದಟ್ ಈಸ್ man space RK-Hunter. ಓಕೆ, ಸೊ RK-Hunter ಟೂಲ್ನ ಯಾವ ಥರ ಯೂಸ್ ಮಾಡಬೇಕಂತ ಮ್ಯಾನ್ ಹೇಳ್ಕೊಡುತ್ತಿದ್ದು ಈ ಕಮ್ಯಾಂಡ್. ಓಕೆ, ದೆನ್ ಥರ್ಡ್ ಕಮ್ಯಾಂಡ್ Ctrl+Z ಕ್ಲಿಕ್ ಮಾಡಿದ್ರೆ ಅದರಿಂದ ಎಕ್ಸಿಟ್ ಆಗ್ತೀರಾ. ಸೊ ದೆನ್ ಥರ್ಡ್ ಕಮ್ಯಾಂಡ್ ದಟ್ ಈಸ್ sudo RK-Hunter -check ಎಂಟರ್. ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ PCಯಲ್ಲಿ ರೂಟ್ ಕಿಟ್ ಏನಾದ್ರು ಇನ್ಸ್ಟಾಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಹೋಗುತ್ತೆ. ಸೊ ಈಗ ನೋಡ್ತಾ ಇರ್ಬೋದು ನೀವು ನಾಟ್ ಫೌಂಡ್ ಅಂತ ಬರ್ತಿದೆ ಅಲ್ಲ. ಸೊ ಇದೇನಂತ ಹೇಳಿದ್ರೆ ನಿಮ್ಮ PCಯಲ್ಲಿ ಒಂದೊಂದೇ ಫೈಲ್ಗೆ ಒಂದೊಂದೇ ಡೈರೆಕ್ಟ್ರೀಸ್ಗೆ ಹೋಗಿ ಚೆಕ್ ಮಾಡ್ತಿದೆ ಅದು ವೆದರ್ ಎನಿ ರೂಟ್ ಕಿಟ್ ಈಸ್ ಪ್ರೆಸೆಂಟ್ ಆರ್ ನಾಟ್ ಅಂತ. ಸೊ ಇಲ್ಲಿ ವಾರ್ನಿಂಗ್ ಅಂತ ಬಂತಲ್ಲ, ಇಲ್ಲಿ ವಾರ್ನಿಂಗ್ ಅಂತ ಬಂದಿದೆ ಅಲ್ಲ. ವಾರ್ನಿಂಗ್ ಅಂತ ಬೇಸಿಕಲಿ ಏನಕ್ಕೆ ಬಂದಿದೆ ಅಂತ ಹೇಳಿದ್ರೆ ಬಿಕಾಸ್ ನಾವು ಇಲ್ಲಿ ಆ್ಯಡ್ ಯೂಸರಲ್ಲಿ ಏನೋ ಚೇಂಜಸ್ ಮಾಡಿದ್ದೀವಿ. ಓಕೆ, ಸೊ ಏನಾದ್ರು ಚೇಂಜಸ್ ಮಾಡಿದ್ರೆ ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು OS ಏನಾದರೂ ಇನ್ಸ್ಟಾಲ್ ಆಯಿತು ಅಂತ ಹೇಳಿದ್ರೆ ಸೊ ಅದು ಆಲ್ರೆಡಿ ಒಂದಷ್ಟು ಸೆಟ್ಟಿಂಗ್ಸಲ್ಲಿ ಇನ್ಸ್ಟಾಲ್ ಆಗಿರುತ್ತೆ. ನಾವೇನಾದರೂ ಆ ಸೆಟ್ಟಿಂಗ್ಸ್ನ ಇನ್ಸ್ಟಾಲ್ ಆದಮೇಲೆ ಚೇಂಜಸ್ ಏನಾದ್ರು ಮಾಡ್ತು ಅಂತ ಹೇಳಿದ್ರೆ ಸೊ ಅದು ಚೇಂಜಸ್ ಅಂತ ಡಿಟೆಕ್ಟ್ ಮಾಡಿ ಇಲ್ಲಿ ವಾರ್ನಿಂಗ್ ಅಂತ ಕೊಡುತ್ತೆ. ಸೊ ಬೇಸಿಕಲಿ ದಿಸ್ ವಾರ್ನಿಂಗ್ ಆಪ್ಷನ್ ಈಸ್ ದಟ್ ಒನ್. ಓಕೆ, ಸೊ ಈಗ ಇಲ್ಲಿ ನೋಡ್ಬೋದು ನೀವು ತುಂಬ ವಾರ್ನಿಂಗ್ಸ್ಗಳು ಬಂದಿದೆ. ಸೊ ಅಂದರೆ ನಾವು ಅಲ್ಲಿ ಹೋಗ್ಬಿಟ್ಟು ಚೇಂಜಸ್ಗಳನ್ನ ಮಾಡಿದ್ದೀವಿ ಅಂತ. ಇಲ್ಲಿ ಕೆಳಗಡೆ ನೋಡಿದ್ರೆ ನೀವು ಒಂದೊಂದೇ ರೂಟ್ ಕಿಟ್ಸ್ನ ಫೈಂಡ್ ಮಾಡ್ತಿದೆ ಇದು. ಸೊ ದಿಸ್ ಆರ್ ದ ಸಿಗ್ನೇಚರ್ ಆಫ್ ರೂಟ್ ಕಿಟ್ಸ್. ಓಕೆ, ಸೊ ಇದು ರೂಟ್ ಕಿಟ್ಸ್ದು ಸಿಗ್ನೇಚರ್.
ಸೊ ಈ ಸಿಗ್ನೇಚರ್ನ ಯೂಸ್ ಮಾಡಿಕೊಂಡು ವೆದರ್ ದಿಸ್ ಫೈಲ್ ಈಸ್ ಪ್ರೆಸೆಂಟ್ ಇನ್ ಯುವರ್ ಡೈರೆಕ್ಟ್ರೀಸ್ ಆರ್ ನಾಟ್ ಅಂತ ಸರ್ಚ್ ಮಾಡ್ತಿದೆ. ಸೊ ನಿಮ್ಮದು ಡೈರೆಕ್ಟ್ರೀಸಲ್ಲಿ ಏನಾದರೂ ಈ ರೂಟ್ ಕಿಟ್ಸ್ದು ಸಿಗ್ನೇಚರ್ ಏನಾದ್ರು ಕಂಡು ಬಂತು ಅಂತ ಹೇಳಿದ್ರೆ ಇಲ್ಲಿ ಫೌಂಡ್ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ನಮ್ಮ ಕಂಪ್ಯೂಟರ್ ಸೇಫ್ ಆಗಿದೆ. ಸೊ ದಟ್ಸ್ ವೈ ಇಟ್ಸ್ ಕಮಿಂಗ್ ಲೈಕ್ ನಾಟ್ ಫೌಂಡ್ ಅಂತ ಬರ್ತಿದೆ. ಸೊ ದೆನ್ ಪ್ರೆಸ್ ಎಂಟರ್ ಅಂತ ಬರುತ್ತೆ. ಸೊ ಎಂಟರ್ ಪ್ರೆಸ್ ಮಾಡಿ. ಸೊ ಈಗ ಒಂದಷ್ಟು ಅಡಿಷ್ನಲ್ ರೂಟ್ ಕಿಟ್ಸ್ನ ಚೆಕ್ ಮಾಡುತ್ತೆ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಆಫ್ಟರ್ ದಟ್ ನಿಮಗೆ ರಿಸಲ್ಟ್ಸ್ ಕೂಡ ಸಿಗುತ್ತೆ. ಸೊ ದೀಸ್ ಆರ್ ದ 3 ಕಮಾಂಡ್ಸ್. ಓಕೆ, ಸೊ ಫಸ್ಟ್ ಕಮಾಂಡ್ ಈಸ್ sudo rk enter -- help. ಓಕೆ, ಅದು ಫಸ್ಟ್ ಕಮಾಂಡ್. ಸೆಕೆಂಡ್ ಕಮಾಂಡ್ ಏನಂತ ಹೇಳಿದ್ರೆ ಮ್ಯಾನ್ ಸ್ಪೇಸ್ rk enter. ಅದೇನು ಮಾಡುತ್ತೆ ಅಂತ ಹೇಳಿದ್ರೆ ಮ್ಯಾನ್ಯಲ್ ಕೊಡುತ್ತೆ ನಿಮಗೆ rk enterನ ಹೇಗೆ ಯೂಸ್ ಮಾಡಬೇಕಂತ. ಥರ್ಡ್ ಕಮಾಂಡ್ ಈಸ್ ಚೆಕ್ ಮಾಡ್ತಿದ್ದೀರಾ ನೀವು ವೆದರ್ ಎನಿ ರೂಟ್ ಕಿಟ್ಸ್ ಈಸ್ ಇನ್ಸ್ಟಾಲ್ಡ್ ಆರ್ ನಾಟ್ ಅಂತ. ದಟ್ ಈಸ್ sudo rk enter -- check ಅಂತ. ಓಕೆ, ಸೊ ಈ ಕಮಾಂಡ್ಸ್ನ ಯೂಸ್ ಮಾಡಿ ನಾವು ಎಕ್ಸ್ಪೆರಿಮೆಂಟ್ನ ಪರ್ಫಾರ್ಮ್ ಮಾಡಿದ್ದೀವಿ. ಓಕೆ, ಸೊ ದಿಸ್ ಈಸ್ ಯುವರ್ ಎಕ್ಸ್ಪೆರಿಮೆಂಟ್ ನಂಬರ್ 8. ಸೊ ಇದೇ ಥರ ವೀಡಿಯೋಸ್ನ ಬಿಡ್ತಾ ಹೋಗ್ತೀವಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬೈ ಬೈ.